ನಾವು ತುಂಬ ಬಡವರಾಗಿದ್ವಿ. ನಮ್ಮ ಅಪ್ಪ ನನ್ನನ್ನು ಮತ್ತು ಅಮ್ಮ ನನ್ನ ಬಿಟ್ಟು ಹೋಗಿದ್ದರು. ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಮಾಡಿಕೊಂಡು ಓಡಿ ಬಂದು ಮದುವೆ ಮಾಡ್ಕೊಂಡಿದ್ರು. ನಮ್ಮ ಅಪ್ಪ ಹೋಗಿದ್ದೆ ನಮ್ಮ ಅಮ್ಮನಿಗೆ. ಅಲ್ಲೂ ಹೋಗೋಕ್ಕಾಗಲ್ಲ, ಇಲ್ಲೂ ಹೋಗೋಕ್ಕಾಗಲ್ಲ, ಹಾಗಾಗಿತ್ತು. ಪಾಪ ನಮ್ಮಮ್ಮ ಕಷ್ಟಪಟ್ಟು ತೋಟ ಕೆಲಸ ಮಾಡಿ ನನ್ನನ್ನು ಓದಿಸಿದ್ರು. ಆದರೆ ನನ್ನ ತಲೆಗೆ ಓದೇ ಹತ್ತುತ್ತಿರಲಿಲ್ಲ. ಹಾಗೋ ಹೀಗೋ 10th ಬಂದೆ. ನೋಡಿದ್ರೆ 10th ಫೇಲ್ ಆಗಿಬಿಟ್ಟೆ. ಮತ್ತು ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗಲಿಲ್ಲ. ಅಮ್ಮ ತುಂಬ ಒತ್ತಾಯ ಮಾಡಿದ್ರು, ಎಕ್ಸಾಮ್ ಬರಿ ಅಂತ, ಓದು ಚೆನ್ನಾಗಿ ಅಂತ. ಆದರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಓದೋದಕ್ಕೆ. ಮತ್ತು ನಾನು ಮನೇಲೇ ಇದ್ದೆ. ನಮ್ಮ ಅಮ್ಮನಿಗೆ ತೋಟ ಕೆಲಸ ಮಾಡ್ತಾ ಮಾಡ್ತಾ ತುಂಬ ಹುಷಾರಿಲ್ದಂಗೆ ಆಯಿತು. ಮತ್ತು ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು. ಡಾಕ್ಟರ್ಗೆ ತೋರಿಸಿದಾಗ ಅವರೇನು ಹೆಚ್ಚು ಕೆಲಸ ಮಾಡಬಾರ್ದು ಅಂತ ಹೇಳಿದರು. ಆದರೆ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು ಮತ್ತು ಸಂಘ ಎಲ್ಲ ಹಣವನ್ನು ಹೇಗೆ ಕಟ್ಟೋದು ಅಂತ ಟೆನ್ಷನ್ ಮಾಡಿಕೊಂಡು ಕೂತಿದ್ರು. ಮತ್ತು ಕೆಲಸ ಮಾಡಿಕೊಂಡು ಹೋಗೋಕ್ಕೂ ಆಗಲ್ಲ. ನಾನು ಹೇಳಿದೆ, ಅಮ್ಮ ನಾನೇ ತೋಟಕ್ಕೆ ಹೋಗ್ತೀನಿ ಕೆಲಸಕ್ಕೆ ಅಂತ ಹೇಳಿದೆ ಅಮ್ಮನ ಹತ್ರ. ಪಾಪ ಅಳುತ್ತಾ ಆಯಿತು ಅಂತ ಒಪ್ಕೊಂಡ್ರು. ಹಾಗೆ ಅಮ್ಮನಿಗೆ ಗೊತ್ತಿದ್ದ ಮತ್ತು ಅಮ್ಮ ಹೋಗ್ತಿದ್ದ ತೋಟದ ಮ್ಯಾನೇಜರ್ ಜೊತೆ ನನ್ನನ್ನು ಕಳಿಸಿದ್ರು. ಮ್ಯಾನೇಜರ್ಗೆ ಒಂದು 30 ವರ್ಷ ಆಗಿರ್ಬೋದೇನೋ. ನಾನು ಹೋದಾಗ ನನಗೆ ಹೆಚ್ಚು ಕೆಲಸ ಮಾಡಲು ಬಿಡ್ತಾ ಇರಲಿಲ್ಲ. ಮತ್ತು ಯಾವಾಗ ನೋಡಿದ್ರು ನನ್ನ ಜೊತೆನೇ ಇರ್ತಿದ್ರು. ಊಟ ಮಾಡಬೇಕಾದ್ರೂ ನನ್ನ ಜೊತೆನೇ ಬಂದು ಮಾಡ್ತಿದ್ರು. ಎಲ್ಲರೂ ಕೇಳ್ತಿದ್ರು, ಅವ್ಳಿಗೆ ಯಾಕೆ ಕೆಲಸ ಮಾಡಿಸಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ಅವ್ಳು ಚಿಕ್ಕಲ್ವಲ್ವಾ ಅಂತ. ಕೆಲಸಕ್ಕೆ ಕರ್ಕೊಂಡು ಹೋಗೋದು, ಮನೆಗೆ ಕರ್ಕೊಂಡು ಬಂದು ಬಿಡೋದು, ಮತ್ತು ಮನೆಯಲ್ಲಿ ಸ್ವಲ್ಪ ಹೊತ್ತು ಕುಳ್ಕೊಳ್ಳೋದು ಮತ್ತು ಮಾಡ್ತಾ ಇದ್ದ. ಹೀಗೆ ಸ್ವಲ್ಪ ದಿನ ಆಗ್ತಾ ಅವನು ನನಗೆ ಅದು ಇದು ತಂದುಕೊಡೋದು, ಚಾಕ್ಲೇಟ್ ತುಂಬ ತಂದುಕೊಡೋದು ಮಾಡ್ತಾ ಇದ್ದ. ನಾನಿನ್ನೂ ಮೆಚ್ಯೂರ್ಡ್ ಆಗಿರಲಿಲ್ಲ. ನಾನು ಇದನ್ನು ಸಿಲ್ಲಿ ಅಂತ ತಿಳ್ಕೊಂಡಿದ್ದೆ. ಹೀಗೆ ಆಗ್ತಾ ನಾನು ಯಾವಾಗ ಅವನ ಬಲೆಯಲ್ಲಿ ಬಿದ್ದೆ ಅಂತ ಗೊತ್ತೇ ಆಗಲಿಲ್ಲ. ನಾನು ಅವನ ಪ್ರೀತಿಯಲ್ಲಿ ಬಿದ್ದುಬಿಟ್ಟೆ. ನಾನು ತೋಟಕ್ಕೆ ಹೋದಾಗ ನನ್ನನ್ನು ಅಲ್ಲೇ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಮಾಡಬಾರ್ದನ್ನು ಮಾಡಿಬಿಟ್ಟ. ಹಾಗೆ ಎಷ್ಟೋ ದಿವಸಗಳು ಹೀಗೆ ಆಗ್ತಾಯಿತ್ತು. ನಾನು ಆ ಏಜ್ನಲ್ಲೇ ಪ್ರೆಗ್ನೆಂಟ್ ಆಗಿಬಿಟ್ಟೆ. ನಮ್ಮ ಅಮ್ಮನಿಗೆ ಗೊತ್ತಾಗಿ ನನ್ನನ್ನು ಚೆನ್ನಾಗಿ ಬೈದರು. ಸುಷ್ಮಾ, ನಿನ್ನನ್ನು ಕೆಲಸಕ್ಕೆ ಕಳಿಸಿದ್ರೆ ನೀನು ಏನು ಮಾಡ್ಕೊಂಡ್ಬಿಟ್ಟಿದ್ದೀಯೇ ಅಂತ. ಮತ್ತು ಶಂಕರ್ ಬಂದಾಗ ಅವನನ್ನು ಚೆನ್ನಾಗಿ ಬೈದರು. ಶಂಕರ್, ನೀವು ಹೆದರ್ಕೋಬೇಡಿ, ನಾವು ಅವ್ರ ಜೊತೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದ. ಈಗ ಹೊಟ್ಟೆಲೂ ಮಗು ಇದೆ. ಮಗು ಆದ ತಕ್ಷಣ ಮದುವೆ ಮಾಡ್ಕೋತೀನಿ ಅಂತ ದೇವರ ಮೇಲೆ ಆಣೆ ಮಾಡ್ದ. ಮತ್ತು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಶಂಕರ್ ನನಗೆ ಅದು ಇದು ಮನೆಗೆ ತಂದುಕೊಡ್ತಿದ್ದ. ನಾನು ಹೇಳಿದೆ, ಚೆಕಪ್ಗೆ ಹೋಗೋದಾ, ಡಾಕ್ಟರ್ ಹತ್ರ ತೋರಿಸೋದಾ ಅಂತ. ಒಳ್ಳೇದಲ್ವಾ ತೋರಿಸಿದ್ರೆ ಅಂತ ಹೇಳಿದೆ. ಅದಕ್ಕೆ ಅವನು, ಇನ್ನು ನಿನ್ನ ಜೊತೆ ಮದುವೆ ಆಗಿಲ್ಲ, ಮತ್ತು ಇನ್ನು ನೀನು ಚಿಕ್ಕೋಳು, ಇದನ್ನು ಅರಿತು ನನ್ನನ್ನು ಜೈಲಿಗೆ ಹಾಕ್ತಾರೆ ಅಷ್ಟೇ ತೋರಿಸಿದ್ರೆ, ಬೇಡ ಮನೇಲೇ ಇರು ಅಂತ ಹೇಳ್ತಾ. ಹಾಗೆ ನಾನು ಮನೇಲೇ 9 ತಿಂಗಳು ಇದ್ದೆ. ಶಂಕರ್ ಮನೆ ಖರ್ಚೆಲ್ಲ ನೋಡ್ಕೋತಿದ್ದ. ಆ ದಿನಗಳಲ್ಲಿ ನನ್ನ ಅಮ್ಮ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಡೆಲಿವರಿ ಆಗಲು 2 ದಿನ ಇದೆ ಅಂತ ಇದ್ದಾಗ ಶಂಕರ್ ನನ್ನನ್ನು ಅವನ ಮನೆಗೆ ಕರ್ಕೊಂಡು ಹೋದ. ಮತ್ತು ಅಮ್ಮನ ಹತ್ರ ಹೇಳಿದ್ದ, ನಮ್ಮ ಅಮ್ಮನೇ ಡೆಲಿವರಿ ಮಾಡಿಸ್ತಾರೆ, ಅಮ್ಮ ಎಷ್ಟೋ ಜನಕ್ಕೆ ಡೆಲಿವರಿ ಮಾಡಿಸಿದ್ದಾರೆ, ಮತ್ತು ಯಾರಿಗೆ ಗೊತ್ತಾಗಲ್ಲ, ಮತ್ತು ಇಲ್ಲಿಗೆ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ. ಹಾಗೆ 1 ವಾರ ಆದಮೇಲೆ ನನಗೆ ಹೊಟ್ಟೆ ನೋವು ಬಂತು. ನನ್ನ ಅತ್ತೆನೇ ಡೆಲಿವರಿ ಮಾಡಿಸಿದ್ರು. ಅಲ್ಲಿ ಅಕ್ಕಪಕ್ಕದ ಮನೆಯವರು ಯಾರೋ ಕಿರ್ಚೋ ಸೌಂಡ್ ಬರ್ತಲ್ಲ ಅಂತ ಹೇಳಿದ್ದಕ್ಕೆ, ಅದು ನನ್ನ ಮಗ ಮೊಬೈಲ್ನಲ್ಲಿ ಫಿಲಮ್ ನೋಡ್ತಾ ಇದ್ದಿದ್ದು ಅಂತ ಸುಳ್ಳು ಹೇಳಿದ್ರು. ಮತ್ತು ಆ ದಿನ ಅಲ್ಲೇ ಇದ್ದೆ. ನನಗೆ ಗಂಡು ಮಗು ಆಗಿತ್ತು. ಮಾರ್ದಿನ ಅತ್ತೆ ಮತ್ತು ಶಂಕರ್ ಹೇಳಿದ್ರು, ನನ್ನನ್ನು ಮನೆಗೆ ಬಿಟ್ಟು ನೀನು ಇಲ್ಲಿರು, ನಾವು ಮಗುಗೆ TT ಇಂಜೆಕ್ಷನ್ ಮಾಡಿಸಿ ಬರ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು. ಮಗುನ ನಾನು ಆಯಿತು ಅಂತ ಒಳಗೆ ಹೋದೆ. ಹಾಗೆ 2 ದಿನ ಆದರೂ ಮಗುನೂ ಇಲ್ಲ, ಅತ್ತೆ ಮತ್ತು ಶಂಕರೂ ಇಲ್ಲ. ನನಗೆ ಇವ್ರು ಎಲ್ಲಿ ಹೋದರು, ನನ್ನ ಮಗು ಎಲ್ಲಿದೆ ಅಂತ ತುಂಬ ಟೆನ್ಷನ್. ಅದು ಆದಮೇಲೆ ನಮ್ಮ ಮನೆಗೆ ಪೊಲೀಸ್ ಬಂದರು. ನನ್ನ ಹತ್ರ ಬಂದು, ಈ ಮಗು ಗೊತ್ತಾ ಅಂತ ಒಂದು ಫೋಟೋ ತೋರಿಸಿದ್ರು. ನಾನು ಅದನ್ನು ನೋಡಿ ಅಲ್ಲೇ ಬಿದ್ದುಬಿಟ್ಟೆ. ನನ್ನ ಅಮ್ಮ ನನ್ನನ್ನು ಹಿಡಿದ್ರು. ನೋಡಿದ್ರೆ ಆ ಮಗು ನನ್ನದಾಗಿತ್ತು. ಅದರ ದೇಹ ಮಣ್ಣು ಸಹಿತವಾಗಿತ್ತು. ಮತ್ತು ಆ ಮಗು ಸತ್ತು ಹೋಗಿತ್ತು. ಮತ್ತು ಪೊಲೀಸ್ ಕೇಳಿದ್ರು, ನೀವು ಮಗುನ ಸಾಯಿಸಿದ್ದೀರಾ ಅಲ್ಲ ಅಂತ. ಅದಕ್ಕೆ ನಾನು ಅಳುತ್ತಾ, ನಾನು ಮಗು ಅದು ಸಾಯಿಸೋದು ಇಲ್ಲ ಸರ್, ನಾನು ಡೆಲಿವರಿ ಆದ ತಕ್ಷಣ ಅತ್ತೆ ಮತ್ತು ಗಂಡ ಮಗುಗೆ ಇಂಜೆಕ್ಷನ್ ಹಾಕಿಸಿ ಬರ್ತೀನಿ ಅಂತ ಹೇಳಿ ತಗೊಂಡು ಹೋಗಿದ್ದು, ಮತ್ತೆ ಬಂದೇ ಇಲ್ಲ. ಫೋನ್ ಮಾಡಿದ್ರು ತೆಗಿತಾ ಇರಲಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು, ನೀವು ಮದುವೆ ಆಗಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ, ಇಲ್ಲ ಸರ್, ಮೋಸ ಮಾಡಿ ನಾನು ಗರ್ಭಿಣಿ ಆದೆ, ಮತ್ತು ಮಗು ಆದಮೇಲೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆಗ ಅವರು ಹೇಳಿದರು, ನಿನ್ನ ಮಗುನ ದಿಂಬಿನಿಂದ ಸಾಯಿಸಿ ಮತ್ತು ತಗೊಂಡೋಗಿ ಬೆಳಗ್ಗೆ ಊತು ಹಾಕಿದ್ದಾರೆ. ಅಲ್ಲಿಯ ಜನರು ನೋಡಿ ಆ ಜಾಗದ ಮಾಲೀಕನಿಗೆ, ನಿಮ್ಮ ಜಾಗದಲ್ಲಿ ಯಾರೋ ಮಾಟ ಮಾಡಿ ಏನನ್ನೋ ತಂದು ಊತು ಹಾಕ್ತಿದ್ದಾರೆ ಅಂತ ಹೇಳಿದಾಗ, ಅವ್ರು ಬಂದು ಅಲ್ಲಿ ಅಗೆದು ನೋಡಿದಾಗ ಮಗು ಇತ್ತು. ಮಗು DNA ಪರೀಕ್ಷೆ ಮಾಡಿಸಿದಾಗ ಮಗುವಿನ ತಂದೆ ಯಾರು ಅಂತ ಗೊತ್ತಾಗಿ ಅವನನ್ನು ಕರ್ಕೊಂಡು ಬಂದು 2 ಕೊಟ್ಟಾಗ ಬಾಯಿ ಬಿಟ್ಟ.
ಇದರಲ್ಲಿ ಗೊತ್ತಾಯಿತು ಅವನಿಗೆ ಮೊದಲೇ ಒಬ್ಬ ಹೆಂಡತಿ ಇದ್ದು ಅವಳಿಗೆ 2 ಮಕ್ಕಳಿದ್ದಾರೆ ಮತ್ತು ಈಗಷ್ಟೇ ಡೆಲಿವರಿ ಆಗಿದ್ದರಿಂದ ಅವಳ ಅಮ್ಮನ ಮನೇಲಿದ್ದಾಳೆ. ಅವಳು ಬಂದಾಗ ಎಲ್ಲಿ ಇದೆಲ್ಲ ಗೊತ್ತಾಗುತ್ತೆ ಅಂತ ಮೊದಲು ಈ ಮಗುನ ಮುಗಿಸಿ ಮತ್ತೆ ನಿನ್ನನ್ನು ಮುಗಿಸೋಣ ಅಂತ ಅವನು ಮತ್ತು ಅವನಮ್ಮ ಇಬ್ಬರು ಸೇರಿ ಹೀಗೆ ಮಾಡಿದ್ದಾರೆ. ಇದರಲ್ಲಿ ನಿಂದು ಕೈ ಇದೆಯಾ ಅಂತ ನಿನ್ನ ಹತ್ರ ಪ್ರಶ್ನೆ ಕೇಳಲು ಬಂದ್ವಿ ಅಂತ ಹೇಳಿದ್ರು. ನಾನು ಆವಾಗ ಅಯ್ಯೋ ಅವರಿಗೆ ಬೇಡ ಅಂದರೆ ಪರವಾಗಿರಲಿಲ್ಲ, ನಾನು ಮಗುನ ನೋಡ್ಕೋತಿದ್ದೆ, ಕಷ್ಟಪಟ್ಟು ದುಡಿದು ನನ್ನ ಮಗುನ ಸಾಕ್ಕೋತಿದ್ದೆ, ಇನ್ನು ಅವ್ರ ತಂಟೆಗೆ ಹೋಗ್ತಾನೇ ಇರಲಿಲ್ಲ. ಅವ್ರು ಹೇಳಿದ್ರು ಇದನ್ನೆಲ್ಲ ನೋಡಿದರೆ ಅವ್ರ ನೆಮ್ಮದಿಗೆ ನನ್ನ ಮಗುನ ಬಲಿ ಪಡೆದ್ರಲ್ಲ ಅಂತ ಹೇಳಿ ತುಂಬ ಗೋಳಾಡಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.